ಪಿರಿಯಾಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಸಾರಿಗೆ ಇಲಾಖೆಯಿಂದ ನೂತನವಾಗಿ ರಸ್ತೆಗೆ ಇಳಿದಿರುವಂತಹ ಅಶ್ವಮೇಧ ಬಸ್ ಹಾಗೂ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳ ಹೊಸ ಮಾರ್ಗಗಳಿಗೆ ಪಶುಸಂಗೋಪನೆ ಹಾಗೂ ರೇಷ್ಮೆ ಸಚಿವರಾದ ಕೆ ವೆಂಕಟೇಶ್ ಅವರು ಚಾಲನೆಯನ್ನ ನೀಡಿದರು. ಬಳಿಕ ಸಚಿವರು ಮಾತನಾಡಿ, ಪ್ರಯಾಣಿಕರ ಅನುಕೂಲಕ್ಕಾಗಿ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಿಗೆ ಪಿರಿಯಾಪಟ್ಟಣದಿಂದ ನೂತನ ಬಸ್ ಮಾರ್ಗಗಳನ್ನು ಆರಂಭಿಸಿದ್ದು, ಸಾರ್ವಜನಿಕರು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಅಂತ ತಿಳಿಸಿದರು. ಸಾರಿಗೆ ಘಟಕ ವ್ಯವಸ್ಥಾಪಕ ದರ್ಶನ್ ರಾಮಚಂದ್ ಅವರು ಮಾತನಾಡಿ, 2017ರ ಮೇ ತಿಂಗಳಲ್ಲಿ ಪಿರಿಯಾಪಟ್ಟಣ ಘಟಕ ಆರಂಭವಾಗಿನಿಂದ ಸ್ಥಳೀಯವಾಗಿ ಸಾರ್ವಜನಿಕರಿಗೆ ಉತ್ತಮ ಸೇವೆ ಒದಗಿಸಲಾಗುತ್ತಿದೆ. ಸಚಿವರಾದ ಕೆ ವೆಂಕಟೇಶ್ ರವರ ಸೂಚನೆ ಮೇರೆಗೆ ಮೈಸೂರು ಗ್ರಾಮಾಂತರ ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀನಿವಾಸ್ ರವರ ಮಾರ್ಗದರ್ಶನದಲ್ಲಿ ಗ್ರಾಮಾಂತರ ಪ್ರದೇಶ ಸೇರಿದಂತೆ ನಗರ ಪ್ರದೇಶಗಳಿಗೆ ನೂತನವಾಗಿ ಬಸ್ ಸಂಚಾರ ಪ್ರಾರಂಭ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಉಳಿದ ಗ್ರಾಮಾಂತರ ಪ್ರದೇಶಗಳಿಗೂ ಕೂಡ ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ಅಂತ ತಿಳಿಸಿದ್ರು. ಈ ವೇಳೆ ಮೈಸೂರು ಬೆಂಗಳೂರು ನಿಗದಿತ ನಿಲುಗಡೆಯ ಅಶ್ವಮೇಧ ಬಸ್ ಹಾಗೂ ಪಿರಿಯಾಪಟ್ಟಣ, ಬೆಕರೆ, ಭುವನಹಳ್ಳಿ, ಕೆರಳಾಪುರ, ಹೊಳೆನರಸೀಪುರ, ಹಾಸನ್ ಮಾರ್ಗದ ಬಸ್ಗಳಿಗೆ ಚಾಲನೆ ನೀಡಲಾಯಿತು. ನೂತನ ಮಾರ್ಗಗಳಿಗೆ ಹಸಿರು ನಿಶಾನೆ ತೋರಿಸಿದ ಸಚಿವರು ಬಸ್ನಲ್ಲಿಯೇ ಪಿರಿಯಾಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಆಯೋಜಿಸಿದ ಸರ್ಕಾರಿ ಕಾರ್ಯಕ್ರಮಕ್ಕೆ ತೆರಳಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್, ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕದ ಪದಾಧಿಕಾರಿಗಳು, ಸಾರಿಗೆ ಘಟಕದ ಅಧಿಕಾರಿಗಳು ಮತ್ತು ಚಾಲಕ, ನಿರ್ವಾಹಕ, ತಾಂತ್ರಿಕ ಮತ್ತು ಕಚೇರಿ ಸಿಬ್ಬಂದಿಯವರು ಭಾಗಿಯಾಗಿದ್ದರು. ಈ ಒಂದು ಸಮಾರಂಭದಲ್ಲಿ ನಮ್ಮ ಘಟಕದ ಸಿಬ್ಬಂದಿಗಳಾದ ಪ್ರಕಾಶ್ ಅವರು ಪಾರುಪತ್ಯಗಾರರು, ಗೋವಿಂದೂರವರು ಪಾರುಪತ್ಯಗಾರರು, ನಮ್ಮ ಹಿರಿಯ ಚಾಲಕರು ಅಕ್ಬರ್ ಪಾಷಾರವರು, ನಮ್ಮ ನಿಯಂತ್ರಣಾಧಿಕಾರಿಗಳಾದ ಈ ಬಸ್ ನಿಲ್ದಾಣದ ಶ್ರೀಧರ್ ಮತ್ತು ಶಿವಕುಮಾರ್ ಅವರು ಹಾಗೂ ನಮ್ಮ ಎಲ್ಲ ನೆಚ್ಚಿನ ಸಿಬ್ಬಂದಿಗಳು ಕೂಡ ಭಾಗವಹಿಸಿದ್ದಾರೆ. ಘಟಕ ಇಂದು ನಮ್ಮ ಘಟಕಕ್ಕೆ ನೀಡಿರುವ 5 ಅಶ್ವಮೇಧ ವಾಹನಗಳ ಚಾಲನೆಯನ್ನು ಅಧಿಕೃತವಾಗಿ ಮಾನ್ಯ ಶಾಸಕರು ಹಾಗೂ ಸಚಿವರಾದಂಥ ಸಾಹೇಬರು ಶ್ರೀ ವೆಂಕಟೇಶ್ ಅವರ ಇನಾಗ್ರೇಟ್ ಮಾಡಿಸಿದ್ದೀವಿ. ಇದೇ ಸಂದರ್ಭದಲ್ಲಿ ನಾವು ಗ್ರಾಮಾಂತರ ಪ್ರದೇಶಗಳಿಗೆ ಕುಂದುಕೊರತೆ ಸಭೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಬಂದಂತಹ ಬೇಡಿಕೆಗಳನ್ನು ಕೂಡ ಹಂತ ಹಂತವಾಗಿ ಮಾಡ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಯಲಗುಂದಕುಪ್ಪೆ, ಬೆಕರೆ, ಭೂನಹಳ್ಳಿ, ಕಮಲಾಪುರ, ಬೆಟ್ಟಪುರ, ಅಲ್ಲಿಂದ ಅದೇ ಮಾರ್ಗವಾಗಿ ಕೊಣನೂರಿಗೆ, ಕೇರಳಾಪುರಕ್ಕೆ ಹಾಗೂ ಕಿತ್ತೂರು, ವಡ್ರಳ್ಳಿ, ಬೆಟ್ಟಪುರಕ್ಕೆ ಹಾಗೂ ಬೆಟ್ಟಪುರದಿಂದ ಸಂಕಲ್ಕಾವಲು, ಕುಶಾಲನಗರ ಹಾಗೂ ನಾಳೆಯಿಂದ ಬಾಳೆಕಟ್ಟೆ, ನಾಡಾಪುರ ಹಾಗೂ ದೊಡ್ಡಕಮ್ಮರಳ್ಳಿಯಿಂದ ಬೆಂಗಳೂರು ಮಾರ್ಗ, ಹಾರನಹಳ್ಳಿ, ಚಪ್ರದಹಳ್ಳಿ, ಬೆಟ್ಟಪುರ, ಬೆಕರೆ, ಭೂನಹಳ್ಳಿ, ಕಮಲಾಪುರ ಮಾರ್ಗವಾಗಿ ಬೆಂಗಳೂರು ಕೂಡ ಮಾರ್ಗಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದೇ ರೀತಿ ಹಂತ ಹಂತವಾಗಿ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಬೇಡಿಕೆ ಬರುತ್ತದೋ ಆ ಬೇಡಿಕೆಗೆ ಅನುಗುಣವಾಗಿ ನಾವು ಅಧಿಸೂಚನೆ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ.